ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಅಂತಂದರೆ ಒನ್ ಡೇ ಟ್ರಿಪ್ ಆಗೋ ಥರ ಆದಿಚುಂಚನಗಿರಿಗೆ ಹೊರಟಿದ್ದೀವಿ. ಸೊ ಇವತ್ತು ಅಲ್ಲೊಂದು ಫಂಕ್ಷನ್ ಇದೆ, ಅಲ್ಲಿ ಆದಿಚುಂಚನಗಿರಿಲಿ. ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಏನು ಗೊತ್ತಾ, ಇವತ್ತು ಕಾಫಿ ಕುಡಿತಾ ಇದ್ವಾ, ನಮ್ಮಮ್ಮ ಏನು ಮಾಡೋದು, ಫುಲ್ ಶೇಕ್ ಮಾಡೋಕ್ಕೋಗಿ ಫುಲ್ ಕಾಫಿ ಚೆಲ್ಬಿಟ್ರು. ಅದೇ ಏನೋ ನಾನೇನೋ ಚೆಲ್ಬಿಟ್ಟಿದ್ರೆ ಎಷ್ಟು ಬೈದಾಕ್ಬಿಟ್ಟಿರೋ ನೋಡಿ ಫ್ರೆಂಡ್ಸ್. ಇಲ್ಲಿ ಕಾಫಿ ಬರ್ತಾ ಇಲ್ಲ ಗೈಸ್. ಫೈನಲಿ ರೆಡಿ ಆಗಿದ್ದೀವಿ. ಆಟೋ ಬುಕ್ ಮಾಡಿದ್ದೀವಿ, ಆಟೋ ಬರ್ತಾ ಇದೆ. ಸೊ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಕೊನೆಗೂ ಆಟೋ ಬಂತು, ಬುಕ್ ಮಾಡಿರೋ ಆಟೋ ಬಂತು. ನಮ್ಮ ಯಾತ್ರೆಯಲ್ಲಿ ಬುಕ್ ಮಾಡಿದ್ದೀವಿ ಫ್ರೆಂಡ್ಸ್ ನಾವು. ಸೊ ನಮ್ಮ ಯಾತ್ರೆಯಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿಂದ ಬಸ್ಸಲ್ಲಿ ಹೋಗೋದಕ್ಕೆ ಓಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಇದು ತುಮಕೂರು ಟೌನಲ್ಲಿ ಸಿಗ್ನಲ್. ಇದು ಅಲ್ಲಿಂದ ಸಣ್ಣದಾಗಿ ಪುಟ್ಟದಾಗ ಗ್ರಂಥಾಲಯ ಇದೆ ನೋಡಿ ಅಲ್ಲಿ. ಇದು ತುಮಕೂರು ಬಸ್ ಸ್ಟ್ಯಾಂಡು. ಬಸ್ಸಿಗೆ ಹೋಗ್ತಾ ಇದ್ದೀವಿ. ಬಸ್ಸಿಗೆ ಅಲ್ಲೋಗಿ ವೆಯ್ಟ್ ಮಾಡಬೇಕು. ಅಲ್ಲೋಗಿ ಬಸ್ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ಅಲ್ಲೋಗಿ ವೆಯ್ಟ್ ಮಾಡೋದು ಏನು ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಅಂತೂ ಇಂತೂ ಕೊನೆಗೆ ಬಸ್ಸಿಗೆ ಬಸ್ ಸಿಕ್ಕೇ ಬಿಡ್ತು. ಸೀಟ್ ಇದೆಯೋ ಇಲ್ವೋ ಒಳಗಡೆ, ಸೀಟ್ ನೋಡಬೇಕು. ಫ್ರೆಂಡ್ಸ್ ಖಾಲಿ ಇರೋಂಗಿದೆ, ಫುಲ್ ಬಸ್ಸೇ ಖಾಲಿ ಇರೋಂಗಿದೆ. ಫ್ರೆಂಡ್ಸ್ ಫುಲ್ ಬಸ್ಸೇ ಖಾಲಿ ಇದೆ. ಫುಲ್ಲು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಅಂತೂ ಇಂತೂ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಿ ಕೂತಿದ್ದೀವಿ. ಕಂಡಕ್ಟ್ರ್ ಇನ್ನೂ ಬಂದಿಲ್ಲ. ಎಲ್ಲ ಖಾಲಿ ಹೊಡಿತಾ ಇದೆ ಇವತ್ತು. ಕಂಡಕ್ಟ್ರ್ ಬಂದಿದ್ದಾರೆ, ಈಗ ಬಸ್ ಹೊರಟಿದೆ. ಈ ಅಂಕಲು ಒಂದು ವಿಡಿಯೋ ಕೊಡಿ ಅಂದರೆ ಫುಲ್ ಎದ್ರಕೊಂತ ಇದ್ದಾರೆ. ಅಂಕಲ್ ಯಾವ ಊರು ಅಂಕಲ್ ನಿಮ್ಮದು? ಯಾವ ಊರು? ಕುಣಿಗಲ್ಲ. ಅಂಕಲ್ ವಿಡಿಯೋ ಅಪ್ಲೋಡ್ ಮಾಡ್ಬೋದಾ? ನಿಮ್ದು ವಿಡಿಯೋ ಅಪ್ಲೋಡ್ ಮಾಡ್ಬೋದಾ? ಆ ಥರ ಎಲ್ಲ ಆಗೋದಿಲ್ಲ ಬಿಡಿ ಅಂಕಲ್. ಅಂಕಲೂರು ಕುಣಿಗಲ್ ಅಂತೆ. ಅಂಕಲ್ ಎಲ್ಲಿ ಬರೋದು ಕುಣಿಗಲಲ್ಲಿ? ಹಾಂ, ಈ ಅಂಕಲ್ನ ಎಲ್ಲಾದರೂ ನೋಡಿದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಂ, ಅಂತೂ ಇಂತೂ ಟಿಕೆಟ್ ತಗೊಂಡು ಹೆಣ್ಮಕ್ಳು ಫ್ರೀ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಬಿಟ್ಟಿರೋದ್ರಿಂದ ಫುಲ್ ಎಲ್ಲ ಕಡೆನೂ ತಿರ್ಗಾಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಗುಬ್ಬಿಗೆ ಹೋಗೋ ರೋಡಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಸೊ ಅದೊಂದು ಲೈಟಾಗಿರಲಿ ಅಂತ ವೀಡಿಯೋ ಮಾಡಿಕೊಂಡೆ. ಅಂತೂ ಇಂತೂ ಗುಬ್ಬಿ ಬಂದೇ ಬಿಡ್ತು. ಗುಬ್ಬಿ ಬಸ್ ಸ್ಟ್ಯಾಂಡ್ ಇದು. ಗುಬ್ಬಿಲಿ ಸ್ವಲ್ಪ ಜನ ಇಳ್ಕೊಳ್ಳೋರೆಲ್ಲ ಇಳ್ಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಜನ ಹತ್ತೋರೆಲ್ಲ ಹತ್ತುತ್ತಾರೆ. ಒಟ್ನಲ್ಲಿ ನಾವು ಬರ್ತಾ ಖಾಲಿ ಇತ್ತು ಫ್ರೆಂಡ್ಸ್. ಈಗ ಫುಲ್ ಫಿಲಪ್ ಆಗಿಬಿಟ್ಟಿದೆ. ಈಗ ಗುಬ್ಬಿ ಬಸ್ ಸ್ಟ್ಯಾಂಡಿಂದ ಹೊರಡ್ತಿದೆ ಬಸ್. ಈಗ ಇದು ನಿಟ್ಟೂರು ಸ್ಟಾಪಲ್ಲಿ ಮತ್ತೇನೋ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅಲ್ಲಿ. ಅದಕ್ಕೆ ಸೊ ಈ ಕಡೆ ಬಸ್ ನಿಲ್ಲಿಸಿದ್ದಾರೆ. ಇದು ನಿಟ್ಟೂರು ಬಿಟ್ಟು ನೆಕ್ಸ್ಟು ಅಲ್ಲಿ ಗೇಟ್ ಇದೆ. ಅದು ಯಾವ ಊರು ಅಂತ ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಗೇಟ್ ಹತ್ರ ಗೇಟ್ ಹಾಕಿದ್ದು. ಸೊ ಟ್ರಾಫಿಕ್ ಒಂದು ಸ್ವಲ್ಪ ಜಾಮ್ ಆಗಿದೆ. ನೆಕ್ಸ್ಟ್ ನಿಟ್ಟೂರು ಬಿಡ್ತಿದ್ದಂಗೆ ನೆಕ್ಸ್ಟ್ ಕಡ್ಬ ಬರುತ್ತೆ. ಅಲ್ಲಿ ನೆಕ್ಸ್ಟ್ ಕಡ್ಬಾದಲ್ಲ ಒಂದು ಸ್ಟಾಪ್ ಕೊಟ್ಟು ಅಲ್ಲಿಂದ ನೆಕ್ಸ್ಟ್ ಅಲ್ಲೂ ಸಿಕ್ಕಾಪಟ್ಟೆ ಜನ ಹತ್ತಿದ್ದಾರೆ ಫ್ರೆಂಡ್ಸ್. ಅಲ್ಲಿ ಸಿಕ್ಕಾಪಟ್ಟೆ ಜನ ಹತ್ತಿದ್ದಾರೆ. ಕಡ್ಬ ಹತ್ರ ಯಾವುದೋ ಒಂದು ದೇವಸ್ಥಾನ ಇತ್ತು. ಇಲ್ಲ ಅಲ್ಲಿಂದನೇ ಕೂತ್ಕೊಂಡು ಕೈ ಮುಕ್ಕೊಂಡು ಕಡ್ಬದಿಂದ ಹೊರಟ್ವಿ ಫ್ರೆಂಡ್ಸ್. ಇದು ಕಲ್ಲೂರು ಕ್ರಾಸು. ಇದು ಕಲ್ಲೂರಲ್ಲಿ ಸಿಕ್ಕಾಪಟ್ಟೆ ಸೀರೆ ತಗೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಫ್ರೆಂಡ್ಸ್. ಎಲ್ಲ ಹತ್ತಿದವರೆಲ್ಲ ಜಾಸ್ತಿ ಇಲ್ಲೇ ಇಳಿದಿರೋದು, ಕಲ್ಲೂರಲ್ಲೇ ಜಾಸ್ತಿ. ಈಗ ಫುಲ್ ಎಲ್ಲ ಜನ ಇಳಿತಾರೆ ನೋಡಿ. ಫುಲ್ ಬಸ್ಸೇ ಖಾಲಿ ಆಗೋಗ್ಬಿಟ್ಟಿತ್ತು ಈ ಜನ ಎಲ್ಲ ಇಳಿದ್ಮೇಲೆ. ಈಗ ಅದೇ ನಾವು ಒಂದು 3 to 4 ಟೈಮ್ ಬಂದಿದ್ದೀವಿ ಕಲ್ಲೂರಿಗೆ. ಅವಾಗಲೂ ಸೇಮ್ ಹಿಂಗೆ ರಶ್ಶು ಸಿಕ್ಕಾಪಟ್ಟೆ. ಈ ರೋಡಲ್ಲಿ ಹಂಗೆ ಕಲ್ಲೂರಿಗೆ ಜಾಸ್ತಿ, ಕಲ್ಲೂರು ಕಾಸ್ತೆ ಅಂಕಲ್ ತುಮಕೂರು. ನೆಕ್ಸ್ಟ್ ಕಲ್ಲೂರಿಂದ ಎಲ್ಲೂ ನಾನ್ ಸ್ಟಾಪ್ ಇಲ್ದಲೇ ಸ್ಟಾಪ್ ಎಲ್ಲೂ ಕೊಟ್ಟಿಲ್ಲದಂಗೆ ಸೀದಾ ಚುಂಚನಗಿರಿ ಕೆರೆ ಹತ್ರ ಬಂದಿದ್ದಾರೆ. ಚುಂಚನಗಿರಿ ಕೆರೆ ಎಲ್ಲ ತುಂಬಿದೆ. ಈಗ ಹೆಂಗೆ ತುಂಬಿದೆ ನೋಡಿ ಫ್ರೆಂಡ್ಸ್. ಚುಂಚನಗಿರಿ ಕೆರೆ ಫುಲ್ಲು ತುಂಬಿ ಹೋಗ್ಬಿಟ್ಟಿದೆ. ಅಂತೂ ಇಂತೂ ಆದಿಚುಂಚನಗಿರಿ ಎಂಟ್ರೆನ್ಸ್ ಬಂದೇ ಬಿಟ್ವಿ ಫ್ರೆಂಡ್ಸ್. ಇಲ್ಲಿ ಹೇಗಿದೆ ಅಂತಂದರೆ ವ್ಯೂ ಸಖತ್ತಾಗಿದೆ ಮಾತ್ರ ಫ್ರೆಂಡ್ಸ್. ನೀವು ನೋಡಿಲ್ಲ ಅಂತಂದರೆ ಬಂದು ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಅಲ್ಲಿ ಸ್ವಾಮೀಜಿದು ಸ್ಟ್ಯಾಚು ನಿಲ್ಲಿಸಿದ್ದಾರೆ. ಅದು ಪೂರ್ತಿ ತೋರ್ಸೋಕ್ಕಾಗೋದಿಲ್ಲ, ಆಮೇಲೆ ತೋರಿಸ್ತೀನಿ. ಈಗ ಚುಂಚನಗಿರಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟಾಪ್ ಕೊಟ್ಟಿದೆ. ನೆಕ್ಸ್ಟು ಅಲ್ಲಿಂದ ನಾವು ಚೌಟ್ರಿಗೆ ಹೋಗ್ಬೇಕಾಗಿತ್ತಲ್ಲ, ಆಟೋದಲ್ಲಿ ಬಂದು ಚೌಟ್ರಿಲಿ ಹೀಗಿದೆ. ಇದು ನಮ್ಮ ಅಣ್ಣವರು ಮಾಡ್ತಿರೋಂಥ ಫಂಕ್ಷನ್ ಚೌಟ್ರಿ ಇದು. ಗೈಸ್ ನಾವು ಬಂದು ಅರ್ಧ ಗಂಟೆ ಆಯಿತು.
ನಾವು ಅವ್ರಿಗೆ ನಮ್ಮ ಅಕ್ಕ ಬಾವಾಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಯಾರು ಅಂತ ತೋರಿಸ್ತೀನಿ. ನಮ್ಮ ಅಕ್ಕ ಬಾವ ಅವ್ರ ಜೊತೆ ಇನ್ನೊಬ್ಬರು ಮಂಜು ಅಂತ ಬರ್ತಾ ಇದ್ದಾರೆ, ಅಳಿಯಸ್ ಕಪ್ಪೆ ಅಂತ ಅವ್ರ ಹೆಸರು. ಸೊ ಅವ್ರು ಬಂದಾಗ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಅವ್ರು ಹೇಗಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನನ್ನ ಲಾಗ್ ಮಾಡ್ತಿರೋದು ನೋಡಿ ಈ ಹುಡುಗಿ ಐಡಿ ಕೇಳ್ತಾ ಇದೆ. ನೀನೇನಪ್ಪ ನಿನ್ನ ಹೆಸರು? ಖುಷಿ. ಖುಷಿ ಅಂತ. ಆಯ್ತು, ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ? ಈಗಿನ ಐಡಿ ಕೇಳ್ತಾ ಇದ್ದೀರಾ? ಯೂಟ್ಯೂಬ್ ಎರಡು ಬೇಕಾ? ಸರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಫ್ರೆಂಡ್ಸ್, ಏನು ಅಂದರೆ ಈ ಅಣ್ಣವ್ರ ಫಂಕ್ಷನ್ಗೆ ಬಂದಿರೋದು ನಾವೀಗ. ಮಂಜು ಅಣ್ಣ ಅಂತ. ಅಣ್ಣ ಏನು ಹೇಳ್ತೀರಾ ನನ್ನ ಚಾನಲ್ಗೆ? ಏನಪ್ಪ, ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋವರ್ ಜಾಸ್ತಿ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಇಷ್ಟೊತ್ತ ಬರೋದು ನೀವು ಕುಣಿಗಲವರು? ಎಲ್ಲರೂ ಒಂದ್ಸತಿ ಹಾಯ್ ಮಾಡ್ರಿ. ಇವರು ನಮ್ಮ ಭಾವ, ಇದು ವಿನಯ್ ಅಣ್ಣ ಅಂತ. ಇವ್ರು ನಮ್ಮ ಅಕ್ಕ. ಇಷ್ಟ ತನಕ ಇವ್ರಿಗೋಸ್ಕರ ವೆಯ್ಟ್ ಮಾಡಿದೀವಿ ನಾವು. ಮಂಜುನಾಥ್ ಅಲಿಯಾಸ್ ಕಪ್ಪೆ ಅಂತ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವರು ಮಾಲ್ತೇಶ್ ಅಣ್ಣ ಅಂತ, ಅವರು ಶಿವು. ಆ ಪಾಪು ಮುದ್ದಾಗಿತ್ತು. ನಮ್ಮ ಅಮ್ಮಗೆ ಎತ್ಕೋಬೋಗು ಅಂತಂದೆ, ಅದಕ್ಕೆ ಎತ್ಕೊಂಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು, ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಅಲ್ಲಿ ಬೊಂಬಾಯಿ ಮಿಠಾಯಿ ಮಾಡ್ತಿದ್ರು. ಅದಕ್ಕೆ ನಮ್ಮ ಅಣ್ಣಂಗೂ ಮತ್ತು ನಮ್ಮ ಬಾವಂಗೂ ಹೇಳಿದ್ವಿ ಬೊಂಬಾಯಿ ಮಿಠಾಯಿ ಕೊಡಿಸಿ ಅಂತ. ಅದಕ್ಕೆ ಬೊಂಬಾಯಿ ಮಿಠಾಯಿ ತಗೊಂಡ್ಬಿಟ್ಟು ಬರ್ತಾವ್ರೆ. ನಾನು ಬೊಂಬಾಯಿ ಮಿಠಾಯಿ ಕೇಳಿದ್ರೆ ನಾನು ಕೊಡಿಸ್ಕೊಂಡ್ರೆ ಇವರೊಬ್ಬರೇ ತಿಂತವ್ರು. ಇವರು ಒಂದು ಪ್ಯಾಕೆಟಲ್ಲಿ ಎಲ್ಲರೂ ತಿಂತವ್ರಿ. ಮಂಜಣ್ಣ ಫುಲ್ ಆಫರ್ ಸಿಕ್ಕೈತೆ ನೋಡು. ಲಾಸ್ಟ್ ಮಗಲ್ವಾ, ಕೊನೆ ಮಗಲ್ವಾ, ಯಾಕೆ ಕ್ಯಾಸ್ಟ್ ಬೇಡ ತಾನೇ? ಯೂಟ್ಯೂಬಲ್ಲಿ ಅಣ್ಣ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡು ಮಂಜಣ್ಣ. ಇವ್ರಿಗೆ ಯಾರಿಗಾರು ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಬೇಕುಪ್ಪ, ನನ್ನ ಮಾತು ಕೇಳು. ಅವರು ಹೇಳ್ಬಿಟ್ರು ಬಾಯ್ ಬಿಟ್ಟು. ಪರ್ಸನಲೇ ಜಾಸ್ತಿ ಹಾಕೋದು ಬ್ರೋ. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತಲ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುಲ ಸುಂದಲಿ ತಲ ಇಲ್ಬೇಕು. ತ್ರಿಪುರ ಸುಂದರಿನಾ? ಮದ್ವೆ ಮಾಡೋಣ ಬೇಗ ಎಲ್ಲಾರ್ಗು. ಅಂತೂ ಇಂತೂ ಅಲ್ಲಿ ಅರಟೆ ಹೊಡ್ಕೊಂಬಂದು ಇಲ್ಲಿ ಚೆನ್ನಾಗಿ ಬಾರ್ಸಕ್ಕೆ ಬಂದಿದ್ದೀವಿ. ಈಗೆಲ್ಲ ಬಡಿಸ್ತಾವ್ರೆ. ಎಲ್ಲ ಪಾಯಸ ಹಾಕಿರು, ಸೌತೆಕಾಯಿ ಹಾಕಿ, ಎಲೆ ಎಲ್ಲ ಹಾಕಿ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಈಗ ನಮ್ಮ ಅಕ್ಕ ಭಾವ ಅಂತೂ ಸರಿಯಾಗಿ ಜಾಡಿಸ್ತಾವ್ರೆ. ನಾವು ಲಾಸ್ಟ್ನೇ ಪಂಕ್ತಿ ಬಂದರೆ ಅದಕ್ಕೆ ನಮಗೆ ಬರೀ ಮುದ್ದೆನೇ ಸಿಕ್ಕಿಲ್ಲ, ರೈಸ್ ಸಿಕ್ಕಿದ್ರು ಮತ್ತು ಪೆಪ್ಪರ್ ಡ್ರೈ ಹಾಕಿದ್ರು. ನಮಗೆ ಮಟನ್ ಸಾರು ಬಿಟ್ಟರು. ಊಟ ಮಾಡಿಕೊಂಡು ನಮ್ಮ ಅಣ್ಣಂಗೆ ಒಂದು ಸ್ವಲ್ಪ ರೇಗಿಸ್ತಾ ಇದ್ದೆ ನಾನು. ಉಪ್ಪಿಣ್ಣ ಇದು ಮೋಸ, ನಮಗೆ ಮುದ್ದೆ ಸಿಕ್ಕಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ. ಊಟ ಎಲ್ಲ ಆದಮೇಲೆ ನಮ್ಮ ಅಮ್ಮವರೆಲ್ಲ ಎರಡಿಗೆ ಹಾಕೊಂಡು ಕೂತಿದ್ರು. ಗೈಸ್, ಊಟ ಮಾಡಿಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಚಿಂಚನಗಿರಿ ಬೆಟ್ಟ, ಚಿಂಚನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆನ್ ಮಾಡು. ಆಯ್ತಾಯ್ತು, ಹಾಕು. ಬರ್ತಾ ಇದೆ. ಅಲ್ಲಿಂದ ನಮ್ಮ ಬಾವವ್ರು ಬಂದಿರೋ. ನಮ್ಮ ಬಾವವ್ರ ಕಾರಲ್ಲಿ ಹೊರಟಿದ್ದೇನೆ ನಾವು ಚಿಂಚನಗಿರಿ ಬೆಟ್ಟಕ್ಕೆ. ಯಾಕೆಂದರೆ ಅವಾಗಲೇ ಬಸ್ಸಲ್ಲಿ ಬಂದಿದ್ವಿ, ಈಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಬಾವವ್ರು ಬಂದಿರಲ್ಲ, ಸೊ ಅದಕ್ಕೋಸ್ಕರ ಚಿಂಚನಗಿರಿ ಬೆಟ್ಟ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ಮೇನ್ ಎಂಟ್ರೆನ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆವಾಗಲೇ ಬಂದಿದ್ದು ಬ್ಯಾಕ್ ಸೈಡ್ ಅದು. ಈಗ ನೋಡಿದೆಲ್ಲ ಕಾಲಭೈರವೇಶ್ವರ ದೇವಸ್ಥಾನ ಅಂತೆ, ಅದೆಲ್ಲ ಕಲ್ಯಾಣಿ ಎಲ್ಲ ಇದೆ. ಇಲ್ಲಿ ಕಾರ್ ನಿಲ್ಲಿಸ್ಲಿಲ್ಲ ಇವರು, ಎಷ್ಟು ಹೇಳಿದ್ರು ಕಾರ್ ನಿಲ್ಲಿಸಲೇ ಇಲ್ಲ ಇಲ್ಲಂತೂ. ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ತುಮಕೂರು ಸಿದ್ಧಗಂಗಾ ಮಠ ನೆನಪಾಗ್ತಿದೆ. ಆ ಥರ ಸೇಮ್ ಅದೇ ಥರ ಇದೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಥರ ಇದೆ.
ಸ್ವಾಮೀಜಿದು ಇಲ್ಲೊಂದು ಸ್ಟ್ಯಾಚು ಇತ್ತು, ಇದನ್ನ ಸುತ್ತಾಕೊಂಡು ಹಂಗೆ ಹೊರಟ್ವಿ ಮುಂದಕ್ಕೆ. ಇಲ್ಲಿ ಟೋಲ್ ಇದೆ, ಒಳಗಡೆ ಒಂದು ಟೋಲ್ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಲ್ಲಿ ಟೋಲ್ ಕಟ್ಬಿಟ್ಟು ಫಾಸ್ಟ್ ಹಾಕಿತ್ತು, ನಮ್ಮದು ಫಾಸ್ಟ್ ಟ್ಯಾಗಲ್ಲಿ ಕಟ್ಟಾಗಿದೆ. ಹಾಗೆ ಟೋಲ್ ಕಟ್ಬಿಟ್ಟು ಮುಂದೆ ಬಂದ್ವಿ. ಬೆಟ್ಟ ನೋಡಿದ್ವಿ, ಸಖತ್ತಾಗಿದೆ ವ್ಯೂ ಮಾತ್ರ. ಇಲ್ಲೆಲ್ಲ ಆಟೋ ಎಲ್ಲ ನಿಲ್ಸ್ಕೊಂಡಿರೋದು, ಬೇಕಾದ್ರೆ ಬಿಡ್ತಾರೆ ನಿಮಗೆ ಕೆಳಗಡೆ ಬಸ್ ಸ್ಟ್ಯಾಂಡಿಗೆ. ಒಬ್ಬರಿಗೆ 30 ರೂಪೀಸ್ ಅಂತೆ. ಹಾಗೆ ದೇವಸ್ಥಾನ ಒಳಗಡೆ ಹೋದ್ವಿ. ಅಲ್ಲಿ ಹೋದರೆ ದೇವಸ್ಥಾನ ಬಾಗಿಲೇ ಹಾಕ್ಬಿಟ್ಟಿದ್ದಾರೆ. ನಾವು ಹೋಗೋ ಅಷ್ಟೊತ್ತಿಗೆ ಟೈಮೇ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಔಟ್ಸೈಡ್ ಮಾತ್ರ ನೋಡಿಕೊಂಡು ದೇವಸ್ಥಾನದ ಫುಲ್ ಔಟ್ಸೈಡ್ ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲಿ ಬೆಟ್ಟ ಮೆಟ್ಲು ಕಾಣಿಸ್ತಿದ್ದಿಲ್ಲ, ಹಿಂಗಾಸು ಬೆಟ್ಟ ಹತ್ಬೋದು. ಸೊ ಆ ಕಡೆ ಓನ್ ವೆಹಿಕಲ್ ಇರೋರು ಆ ಕಡೆಯಿಂದನಾದರೂ ಬರ್ಬೋದು, 2 ಕಡೆಯಿಂದನೂ ಬರ್ಬೋದು. ಈ ದೇವಸ್ಥಾನದ ಫ್ರಂಟಲ್ಲಿ ಬಂತು ಅಂತಂದರೆ ಈ ಥರ ವ್ಯೂ ಈ ಥರ ಕಾಣಿಸುತ್ತೆ. ಸಖತ್ತಾಗಿದೆ ವ್ಯೂ ಮಾತ್ರ. ಇಲ್ಲೇನಾದರೂ ಫೋಟೋ ವೀಡಿಯೋಸ್ ಅಂತ ಏನಾದರೂ ತಕ್ಕೊಳಕ್ಕೆ ಬಂದರೆ ಡೈರೆಕ್ಟ್ ಶಿವನ ಪಾದ. ನಾನು ಇದೇ ಫಸ್ಟ್ ಟೈಮ್ ಆದಿಚುಂಚನಗಿರಿಗೆ ಬಂದಿರೋದು. ಸೊ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಅದಕ್ಕೋಸ್ಕರ ಬೆಟ್ಟ ಹತ್ತಕ್ಕಾಗೋದಿಲ್ಲ. ಅದಕ್ಕೆ ಹೊರಗಡೆ ಸುತ್ತಮುತ್ತ ನೋಡ್ಕೊಂಡು ಹಂಗೆ ಬಂದ್ಬಿಟ್ವಿ ಫ್ರೆಂಡ್ಸ್. ಅದು ಪಾರಿವಾಳ ಎಷ್ಟು ಚೆನ್ನಾಗಿ ಊಟ ಮಾಡ್ತಾಯಿತ್ತು. ನಮ್ಮಮ್ಮ ಸುಮ್ಮನಿಲ್ಲಾರ್ದದನ್ನು ಹೋಗಿ ಆಟ ಆಡ್ಸೋಕೆ ಹೋಗಿದ್ದಾರೆ. ನಾವು ಆದಿಚುಂಚನಗಿರಿಲಿ ಎಕ್ಸಿಬಿಷನ್ ಅಂತ ಹೋದ್ವಿ, ಬಟ್ ಅದು ಎಕ್ಸಿಬಿಷನ್ ಅಲ್ಲ. ಅದು ಆ್ಯಕ್ಚುಲಿ ಏನು ಸ್ವಾಮೀಜಿಯವರು ಎಲ್ಲ ಬಳಸ್ತಿರೋ ಅಂಥದ್ದು ವಸ್ತುಗಳಾಗಿರ್ಬೋದು, ಅವ್ರು ಬಳಸ್ತಿರೋ ಅಂಥದ್ದು ಒಂದು ಮಂಚನೇ ಆಗಿರ್ಬೋದು, ಅವ್ರು ಕೂತ್ಕೊಂಡಿರೋ ಅಂಥ ಚೇರೇ ಆಗಿರ್ಬೋದು, ಅದೆಲ್ಲ ಇಲ್ಲೆಲ್ಲ ಇಟ್ಟಿದ್ದಾರೆ. ಅದು ಎಕ್ಸಿಬಿಷನ್ ಅಲ್ಲ. ಅದು ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಬಟ್ ನಾನು ವೀಡಿಯೋ ಮಾಡಿದ್ದೀನಿ. ಹಾಗೆ ಅಲ್ಲಿಂದ ನೋಡ್ಕೊಂಡು ಬಂದು ಇಲ್ಲಿ ಏನೋ ಫಿಶ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಬಂದರೆ ಇಲ್ಲಿ 5 ರೂಪೀಸ್ ಟಿಕೆಟ್ ಇತ್ತು. ಇಲ್ಲಿ ಫಿಶಸ್ ಎಲ್ಲ ಇದೆ, ವೆರೈಟೀಸ್ ಫಿಶಸ್ ಎಲ್ಲ ಇದೆ. ಇಲ್ಲಿ ವೆರೈಟೀಸ್ ಆಫ್ ಫಿಶಸ್ ಇದೆ, ಬೇಕಾದ್ರೆ ನೀವು ಪರ್ಚೇಸು ಸಹ ಮಾಡ್ಬೋದು. ಹಾಗೆ ಇಲ್ಲೆಲ್ಲ ನೋಡ್ಕೊಂಡು ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡೋಕ್ಕೂ ಅವಕಾಶ ಇರಲಿಲ್ಲ, ನಾನೇ ವೀಡಿಯೋ ಮಾಡಿದ್ದೀನಿ ಗೊತ್ತಿಲ್ದಂಗೆ. ಇಲ್ಲಿ ಪಕ್ಷಿಗಳು ಜಾಸ್ತಿ ಏನಿಲ್ಲ, ಬರೀ ಪ್ಯಾರೆಟು ಜಾಸ್ತಿ ಇಲ್ಲ, ಬರೀ ಪ್ಯಾರೆಟ್ ಮಾತ್ರ ಇದೆ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಯಾವ ಫಿಶ್ ಅಂತ ಗೊತ್ತಿಲ್ಲ. ನಮ್ಮ ಅಕ್ಕ ಆಟ ಆಡಿಸ್ತಾ ಇದ್ಲು, ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಫ್ರೆಂಡ್ಸ್. ಅದು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್. ಅಂತೂ ಇಂತೂ ಎಲ್ಲ ಪ್ಲೇಸಸ್ ಸುತ್ತಮುತ್ತ ನೋಡಿಕೊಂಡು ಕುಣಿಗಲ್ಗೆ ಹೊರಟಿದ್ದೀವಿ ಫ್ರೆಂಡ್ಸ್. ಈಗ ಮನೆಗೆ ಹೋಗುವ ಸಮಯ ಬಂದಿದೆ. ಅಂತೂ ಇಂತೂ ಕುಣಿಗಲ್ ತಲುಪಿದ್ವಿ. ಕಾರಲ್ಲಿ ಜಾಗ ಇರಲಿಲ್ಲ, ಸೊ ಆದ್ರೂ ಬಂದ್ಬಿಟ್ಟಿದ್ದೀವಿ ಕುಣಿಗಲ್ಗೆ. ಈಗ ಸೀದಾ ನಮ್ಮ ಅಕ್ಕ ಬಾವವ್ರ ಮನೆಗೆ ಹೊರಟು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಹೊರಡದೆ. ನಾವು ಮಂಜು ಅಣ್ಣ ಅಂತೀವಲ್ಲ, ಇದು ಅವ್ರದ್ದೇ ಅಂಗಡಿ ಇದು. ಅಂತೂ ಇಂತೂ ನಮ್ಮ ಅಕ್ಕ ಬಾವವ್ರ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ತಲೆನೋದಿತ್ತು. ಅದಕ್ಕೆ ನಮ್ಮ ಅಕ್ಕಂಗೆ ಕಾಫಿ ಇಕ್ಕೊಂಬ ಅಂತಂದಿದ್ವಿ. ಕಾಫಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿ ತಗೊಂಬಂದು ಕೊಟ್ಲು ನಮಗೆಲ್ಲರಿಗೂ. ಕೊನೆಗೂ ತುಮಕೂರಿಗೆ ಬಂದೇ ಬಿಟ್ವಿ. ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.